ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಈಗ ಅಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ, ಏನು ಹೇಳ್ತಾರೆ ಕೇಳೋಣ ಸರ್. ಈಗ ಪ್ರತಿಭಟನೆ ಮಾಡ್ತಾ ಇದ್ರಿ, ಈಗ ಇದು ಅಭಿವೃದ್ಧಿಗಲ್ಲ ಅಥವಾ ಶಾಸಕರೇ ಸಚಿವ ಸ್ಥಾನ ಕೊಡಬೇಕು ಅಂತ ಏನು ಹೇಳ್ತೀರಿ? ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು. ಅದರ ಜೊತೆಗೆ ಅತಿ ಹಿಂದುಳಿದ ತಾಲೂಕು ಅಂತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಸಬೇಕು ಅಂತ ಅದೊಂದು ಉದ್ದೇಶ ಕೂಡ ಇದೆ ಇದರಲ್ಲಿ. ಯಾಕಂದರೆ ಇವಾಗ ನಮ್ಮ ಸ್ವಾತಂತ್ರ್ಯ ಬಂದಾಗಿನಿಂದ 75 ವರ್ಷಗಳಲ್ಲಿ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇದುವರೆಗೂ ಕೂಡ ಸಚಿವ ಸ್ಥಾನ ನೀಡಿಲ್ಲ. ನಮ್ಮ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಆದರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನು ನೀಡಿಲ್ಲ. ಮಾತು ಕೊಟ್ಟು ಇವತ್ತು ಮಾತನ್ನು ತಪ್ಪಿದ ನಮ್ಮ ಒಂದು ಹೈಕಮಾಂಡ್ ಏನಿದೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವರ ಮಾತನ್ನು ತಪ್ಪಿದ್ದಾರೆ. ಆದರೆ ನಾವು ರಾತ್ರಿ ಒಂದು ಚಾನಲಲ್ಲಿ ನೋಡಿದ್ವಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡ್ತಾ ಇದ್ರು, ನಮ್ಮ CM ಸಾಹೇಬರು ಏನಂದರೆ, ಯಾರಾದರೂ ರಾಜೀನಾಮೆ ಕೊಟ್ಟರೆ ನಾವು ತಕ್ಷಣ ತಗೊಳ್ತೀವಿ ಅಂತ. ಯಾಕಂದರೆ ಈ ಮಾತನ್ನು ತಾವು ಹಿಂದಕ್ಕೆ ಪಡೆಯಬೇಕು. ಅಂದರೆ ಒಬ್ಬ CM ಆಗಿ ಒಂದು KPCC ನೀವು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷನ ಕೆಟ್ಟಿ ಬೆಳೆಸೋಕೆ ನೀವು ಒಂದು ಶಾಸಕರವಾಗಿ ಅಗ್ರವಾಗಿ ಮಾತನ್ನು ತಾವು ಹಿಂದಕ್ಕೆ ಪಡೆಯಬೇಕು. ಯಾಕಂದರೆ ಇದೊಂದು ಅಗೌರವ ನೀಡುವಂಥ ಒಂದು ಶಾಸಕರಿಗೆ ಅಗೌರವ ನೀಡುವಂಥ ಇದೊಂದು ಮಾತು ಅಂತ ನಾವು ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಥ್ಯಾಂಕ್ ಯು. ಈಗ ಯೂತ್ ಕಾಂಗ್ರೆಸ್ ಅವರು ಇದ್ದಾರೆ, ನಿನ್ನೆ ಸಹ ಯೂತ್ ಕಾಂಗ್ರೆಸ್ ಅವರು ರಾಜೀನಾಮೆ ಕಟ್ಟಿಕೊಟ್ರು. ಇವತ್ತು ಶಾಸಕರಿಗೆ ನೀವು ಶಾಸಕರಾಗ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರಿ, ಡಿಮ್ಯಾಂಡ್ ಮಾಡಿದ್ರಿ, ಬಟ್ ಸರ್ಕಾರ ಕೊಟ್ಟಿಲ್ಲ. DKC ಅವ್ರ ಹೇಳಿಕೆಗೆ ಏನು ಹೇಳ್ತೀರಿ? ಸರ್, ನಾವು ಇದನ್ನು ತುಂಬ ಖಂಡಿಸ್ತೇವೆ. ದಯವಿಟ್ಟು ನಮ್ಮ ಶಾಸಕ ಸುಬ್ಬಣ್ಣವ್ರಿಗೂ ಮಂತ್ರಿ ಸ್ಥಾನ ನೀಡುವವರೆಗೂ ಇವತ್ತು ಇಲ್ಲಿ ಮಾಡಿದ್ದೀವಿ. ನಮ್ಮ ಶಾಸಕ ಇತರವರೆಗೂ ಸಂಪರ್ಕಕ್ಕೆ ಬಂದಿಲ್ಲ. ಸಂಪರ್ಕಕ್ಕೆ ಬಂದ ತಕ್ಷಣ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಜನರು ಎಲ್ಲರೂ ಅವ್ರ ಹತ್ರ ಕೂತ್ಕೊಂಡು ತೀರ್ಮಾನ ಮಾಡಿ ಮುಂದಿನ ಹೋರಾಟ KPCC ಮುಂದೆ ಹೋಗೋ ಕೂಡ ನಮ್ಮ ಶಾಸಕರ ತೀರ್ಮಾನ ಮಾಡಿ ನಾವು ಅಲ್ಲಿ ಕೂಡ ಪ್ರತಿಭಟನೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್. ಈಗ ಇವತ್ತು ಬೆಳಗ್ಗೆ ಬಾಗೇಪಲ್ಲಿಯಲ್ಲಿ ರೋಡಲ್ಲಿ ಏನು ಮಾಡಿದ್ರಿ? ಸರ್, ಬೆಳಗ್ಗೆನೇ ನಮ್ಮ ಕಾರ್ಯಕರ್ತನೆಲ್ಲ ಕೂತ್ಕೊಂಡು ರಾತ್ರಿನೂ ತಿಳಿಸಿದ್ದೀವಿ, ಬೆಳಗ್ಗೆ 6 ಗಂಟೆಗೆ ಬನ್ನಿ ಅಂತ. ನಾವು ಆ ಆಕ್ರೋಶವನ್ನು ತಡ್ಕೊಳ್ಳಾರ್ದೆ ಬೆಂಕಿ ಹಚ್ಚಿ ಮೂಲಕ ನಾವು ಈ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಬಟ್ ಈ ರೀತಿ ನಡುರಸ್ತೆಯಲ್ಲಿ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡೋದ್ರಿಂದ ಶಾಸಕರು ಬೆಂಬಲ ಕೊಡ್ತಾರೆ ಇದಕ್ಕೆ? ಇಲ್ಲ, ಅವ್ರು ಕೊಟ್ಟಿಲ್ಲ ಸರ್, ನಮ್ಮ ಸಂಪರ್ಕಕ್ಕೆ ಬಂದಿಲ್ಲ. ಆದರೂ ಕೂಡ ನಮ್ಮ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಒಂದು ಆ ಆಕ್ರೋಶಕ್ಕೆ ನಮ್ಮ ತಡ್ಕೊಳ್ಳಾಗದೆ ನಾವು ಬೆಂಕಿ ಮೂಲಕ ಇದು ಮಾಡಿದೆ ಹೊರತು ನಮ್ಮ ಶಾಸಕರು ಯಾವುದೇ ಒಂದು ತೀರ್ಮಾನ ನಾವು ಈ ಥರ ಬೆಂಕಿ ಹಾಕಿ ಮಾಡಿ ಅಂತ ನಮ್ಮ ಶಾಸಕರೇನು ಹೇಳಿಲ್ಲ. ಈಗ ಒಂದು ಕಡೆ ಪ್ರತಿಭಟನೆ ಬಂದು ಮತ್ತೊಂದು ಕಡೆಗೆ ರಾಜೀನಾಮೆ ಕೊಟ್ಟಿದ್ದೀರಿ. ನಿನ್ನೆ ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದೀರಿ? ಸರ್, ಕೊಟ್ಟಿದ್ದೀವಿ. ನಮ್ಮ ಅಧ್ಯಕ್ಷರಾದ ಬ್ಲಾಕ್ ಕಾಂಗ್ರೆಸ್ ನರೇಂದ್ರಣ್ಣವರು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಾಮಿನೇಟೆಡ್ ಪೋಸ್ಟ್ ಸರ್ಕಾರದಿಂದ ಏನೇನು ಆಗಿದೆಯೋ ಅದಕ್ಕೆಲ್ಲ ಕೂಡ ನಾವು ರಾಜೀನಾಮೆ ಕೊಟ್ಟಿದ್ದೀವಿ ಸರ್. ಈಗ ಇವತ್ತು ಬಂದ್ ಮಾಡ್ತಿರಲ್ವ, ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ? ಇಲ್ಲ ಸರ್, ಇಲ್ಲ. ಅವರು ಏನು ಸಾರ್ವಜನಿಕರಲ್ಲಿ ಸಾಮಾನ್ಯ ವಸ್ತುಗಳು ಏನೇನು ತರಕಾರಿ, ಹಣ್ಣು, ಈ ಹಾಲು, ಈ ಮೆಡಿಕಲ್ಗಳು, ಆಸ್ಪತ್ರೆಗಳು ಯಾವುದಾದ್ರು ಉಪಯೋಗಕ್ಕೆ ಬರ್ತದೆ ಅದಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು ಅಂತ ನಾವೆಲ್ಲ ತೀರ್ಮಾನ ತಗೊಂಡು ಯಾವುದೇ ಜನರಿಗೆ ಹಾನಿ ಉಂಟಾಗೋದಕ್ಕೆ ಯಾವುದು ಕೂಡ ಅದನ್ನು ನಾವು ತೊಂದರೆ ಮಾಡಿದಿರ ಮೆಡಿಕಲ್ ಎಲ್ಲ ತಗೋಬೋದು ಅಂತ ಹೇಳಿಬಿಟ್ಟು ನಾವು ಮಾಡ್ತೀವಿ ಸರ್. ಈಗ ಶಾಸಕರಿಗೆ ಹೈಕಮಾಂಡ್ ಏನೋ ಸಚಿವ ಸ್ಥಾನ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ಯಾಕೆ ಇಷ್ಟೊಂದು ಕಿಚ್ಚು? ಈಗ ಸರ್, 2ನೇ ಸಲ ನಮ್ಮ ಶಾಸಕರು ಅತಿ ಹೆಚ್ಚು ಮತಗಳಿಂದ ಗೆದ್ದಾಗ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ನೀನು ಈ ಸಾರಿ ಗೆದ್ಕೊಂಡು ಬಾಪ, ನಾನೇ ಖುದ್ದು ಮಿನಿಸ್ಟ್ರ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಮತ್ತೆ ನಾವು ಈ ಥರ ನಾವು ಮೋಸ ಆಗಿದ್ದೀವಿ ಸರ್. ನಮ್ಮ ಶಾಸಕರು ಆ ಥರ ಏನಾದ್ರು BJP ಸರ್ಕಾರದಲ್ಲಿ ಅದು ಆಪ್ರೇಷನ್ ನಡೀತು, ಆಪ್ರೇಷನ್ ಕಮಲ ನಡೆದಿತ್ತು. ಆವಾಗ ಹೋಗೋಕ್ಕೆ ರೆಡಿಯಾಗಿದ್ದರೂ ಕೂಡ ನಾವೇ ಹೇಳಿದ್ವು, ಅಣ್ಣ ಮಿನಿಸ್ಟ್ರ್ ಸಿಗುತ್ತೆ ಹೋಗಿ ಅಂದ್ವು. ಆದರೂ ಕೂಡ ಬೇಡ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ತಾಯಿ ಇದ್ದಂಗೆ ಈ ಪಕ್ಷ, ನಾವು ಹೋಗೋದು ಬೇಡ, ಕಾಂಗ್ರೆಸ್ದಲ್ಲಿ ಇರೋಣ. ನಮ್ಮ ಸಿದ್ದರಾಮಯ್ಯ CM ಮುಖ್ಯಮಂತ್ರಿ ಅವರು ಮಾತು ಕೊಟ್ಟಿದ್ದಾರೆ, ಈ ಸಲ 3ನೇ ಸಲ ಗೆಲ್ತೀನಿ, ಈ ಸಲ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಬರುತ್ತೆ, ಕರ್ನಾಟಕದಲ್ಲಿ ನನಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾವು ನಿಯತ್ತಿಂದ ಇರೋಣ ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೋಸ್ಕರ ನಿಯತ್ತಾಗಿರೋದಕ್ಕೆ ನಮ್ಗೆ ಈ ಥರ ಅನ್ಯಾಯ ಆಗಿದೆ ಸರ್. ಈಗ ನೀವು ಬಂದು ಕರೆ ಕೊಟ್ಟಿದ್ದೀರಿ ನಿನ್ನೆ, ಈಗ ಸಾರ್ವಜನಿಕರು ಬೆಂಬಲ ಕೊಡ್ತೀವಿ ಅಂತ ಹೇಳಿದಾರೆ ನಿಮಗೆ? 100% ಹೇಳಿದೆ ಸರ್. ಸ್ವಯಂ ಕೃಷಿ ಅಂಗಡಿಗಳವರೇ ಹೇಳಿದ್ದಾರೆ ಸರ್. ಟೋಟಲ್ ಬಂದಾಗಿದೆ ಸರ್. ಯಾರು ಕೂಡ ಈ ಫುಟ್ಪಾತ್ ಅಂಗಡಿಗಳಾಗಲಿ, ಈ ಮೆಕ್ಯಾನಿಕ್ ಅಂಗಡಿಗಳಿಗೆ ಎಲ್ಲ ಅವರೇ ಸ್ವಯಂ ಕೃಷಿದಾಗ ಬಂದು ಹೇಳಿದ್ದಾರೆ ಸರ್. ನಾವು ಯಾವುದೇ ಒಂದು ತೊಂದರೆ ಮಾಡಲ್ಲ, ನಾವು ನಿಮ್ಮ ಜೊತೆ ಕೈ ಜೋಡಿಸಿಬಿಟ್ಟು ಈ ಬಂದಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಈಗ ಬೇರೆ ಸಂಘಟನೆಗಳವರು ಬಂದಿಗೆ ಬೆಂಬಲ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಕಾಂಗ್ರೆಸ್ ಅವರು ಬಿಟ್ಟರೆ ಯಾರು ಇಲ್ಲಿ ಬೇರೆ ಪಕ್ಷವರು ಏನು ಹೇಳ್ತಾರೆ? ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಬೀದಿ ವ್ಯಾಪಾರ ಸಂಘಗಳು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಈ ತಾಲೂಕಲ್ಲಿ ಯಾವ್ಯಾವ ಸಂಘಟನೆಗಳಿದೆಯೋ ಎಲ್ಲ ಸಂಘಟನೆಗಳು ಕೂಡ ಈ ಬಂದಿಗೆ ಬೆಂಬಲ ನೀಡಿದ್ದಾರೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತು, ಕೊಟ್ಟಿಲ್ಲ. ಆದ್ದರಿಂದ ಇವತ್ತು ಬಾಗೇಪಲ್ಲಿಯಲ್ಲಿ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೋಳೂರು 3 ತಾಲೂಕುಗಳನ್ನು ಬಂದ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.